ಕಳ್ತನ ಆಗಿದೆ ನಮ್ಮ ಕೋಚಲ್ಲಿ. B1 ಅಲ್ಲಿ ತಗೊಂಡು B2 ಇಟ್ಬಿಟ್ಟು ಓಡೋಗಿದ್ದಾನಂತೆ. ಟ್ರೈನ್ ನಂಬರ್ 12133 ಮುಂಬೈ CSMT ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಯಿಂದ ಮಂಗಳೂರು ಜಂಕ್ಷನ್ಗೆ ಹೋಗುವ ಮುಂಬೈ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಇದು ಮುಂಬೈಯಿಂದ ದಿನ ನೈಟ್ 9:54 ಬಿಟ್ಟು ನೆಕ್ಸ್ಟ್ ಡೇ ಮಧ್ಯಾಹ್ನ 3:40 ರೀಚ್ ಆಗುತ್ತೆ ಮಂಗಳೂರು ಜಂಕ್ಷನ್ಗೆ. ಆ ಟ್ರೈನಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟ್ರಾವೆಲ್ ಮಾಡ್ತಾರೋ ಕೋಚ್ ಬಂದ್ಬಿಟ್ಟು 3rd AC ನಾವು ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 14ಗೆ. ನಮ್ಮ ಟ್ರೈನು ಅಂದರೆ ಮಂಗಳೂರು ಎಕ್ಸ್ಪ್ರೆಸ್ಸು ಪ್ಲಾಟ್ಫಾರ್ಮ್ ನಂಬರ್ 14ಇಂದಾನೆ ಡಿಪಾರ್ಚರ್ ಆಗುತ್ತೆ. ಮತ್ತು ಈ ಟ್ರೈನ್ ಮತ್ತೆ ನೋಡ್ಬೋದು, ಇದೇ ನಮ್ಮ ಟ್ರೈನು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈ ಮಂಗಳೂರು 12133 ಡೌನ್ ಮಂಗಳೂರು ಎಕ್ಸ್ಪ್ರೆಸ್. 12134 ಅಪ್ ಅಂದರೆ ಮಂಗಳೂರಿಂದ ಮುಂಬೈಗೆ ಬರೋಕ್ಕೆ ಅಪ್ ಅಂತಾರೆ. ಈ ಕಡೆ ಮುಂಬೈಯಿಂದ ಮಂಗಳೂರಿಗೆ ಹೋಗೋಕ್ಕೆ ಡೌನು. ಇಲ್ಲೂ ಇದೆ ನೋಡಿ, ಕನ್ನಡದಲ್ಲೂ ಕೊಟ್ಟಿದ್ದಾರೆ ಗುರು, ಅದೊಂದು ಖುಷಿ ಆಯಿತು. CR ಡಿವಿಷನ್ ಗಾಡಿ ಇದು. SRದಲ್ಲ, CR ಡಿವಿಷನ್ ಅಂದರೆ ಸೆಂಟ್ರಲ್ ರೈಲ್ವೇಸ್ ಅವರು ಹ್ಯಾಂಡಲ್ ಮಾಡ್ತಾವ್ರೆ ಇದನ್ನ. ಮತ್ತು ಇವತ್ತು ಹೇಳ್ದಂಗೆ ನಮ್ಮ ಕೋಚ್ ಬಂದ್ಬಿಟ್ಟು B1 ಯಾವ ಸೀಟ್ ಸಿಕ್ಕಿದೆ ಅಂತ ನೋಡುವ. ಟೈಮ್ ನೋಡ್ಕೊಳ್ಳಿ, 9:54 ಅಂದರೆ ಡಾಟ್ ಆನ್ ಟೈಮಿಂಗ್ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಮುಂಬೈ CSMT ಇಂದ. आपल्या गंतव्य स्टेशनवर पोहोचली. या अभियानासाठी छत्रपती शिवाजी महाराज टर्मिनस आणि
33 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತೆ. ಟ್ರೈನಿನ ಮೊದಲನೇ ಹೊರಟು ಠಾಣೆಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 10 ಗಂಟೆ 36 ನಿಮಿಷಕ್ಕೆ ಅದರ ಬಂದೈತೆ. 10 ಗಂಟೆ 40 ನಿಮಿಷ ಅಂದರೆ ಒಟ್ಟು 4 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹೊರಟಿದೆ. ಮತ್ತು ನಮ್ಮ ಟ್ರೈನ್ ಬಗ್ಗೆನೂ ಮಾತಾಡಬೇಕು ಅಂದರೆ 1213 ಮುಂಬೈ ಮಂಗಳೂರು ಎಕ್ಸ್ಪ್ರೆಸ್ ಬಗ್ಗೆ. ಇದು ಟೋಟಲ್ 893 ಕಿಲೋಮೀಟರ್ ಕವರ್ ಮಾಡುತ್ತೆ. 893 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 17 ಗಂಟೆ 46 ನಿಮಿಷ ತೊಗೊಳುತ್ತೆ. ನಾವು ಮುಂಬೈಯಿಂದ ಮಂಗಳೂರಿಗೆ ಹೋಗ್ತೀವಿ. ಟೋಟಲ್ ಮಾರ್ಕ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಮಾಡಿಸಿದ್ದಾನೆ ಮುಂಬೈಯಿಂದ ಮಂಗಳೂರು ಮಾಡಿದ್ದೀನಿ 13 ಕಡೆ. 65 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಪನ್ವೇಲ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು PA. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮತ್ತು ನೈಟ್ 11 ಗಂಟೆ 15 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 11 ಗಂಟೆ 20 ನಿಮಿಷ ಅಂದರೆ 5 ನಿಮಿಷ ಇಲ್ಲಿಂದ ಬಂದಿದ್ದೀವಿ. 2 ನಿಮಿಷ ಮಾಡಿದ್ದೀವಿ. ಮತ್ತು ನಮ್ಮ ಟ್ರೈನಿಂದ ಕೋಚ್ ಪೊಸಿಷನ್ ಫೇರ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಇದು ಟೋಟಲ್ 4 ಜನರಲ್ ಕ್ಲಾಸ್, 5 ಸ್ಲೀಪರ್ ಕ್ಲಾಸ್, 3 ಥರ್ಡ್ AC, 2 ಸೆಕೆಂಡ್ AC ಜೊತೆ ಹೊಡುತ್ತೆ. ನೀವೇನಾರ ನಂತರ ಏನು ಜರ್ನಿ ಮಾಡ್ತೀರಾ ಅಂದರೆ ಮುಂಬೈಯಿಂದ ಮಂಗಳೂರು ಜನರಲ್ ಕ್ಲಾಸ್ ಬೀಳುತ್ತೆ 500, ಜನರಲ್ ಕ್ಲಾಸ್ ಬೀಳುತ್ತೆ 335 ರೂಪಾಯಿ, ಸ್ಲೀಪರ್ ಬೀಳುತ್ತೆ 580 ರೂಪಾಯಿ, ಥರ್ಡ್ AC ಬೀಳುತ್ತೆ 1515 ರೂಪಾಯಿ, ಸೆಕೆಂಡ್ AC ಬೀಳುತ್ತೆ 2150. भागने के लिए आसान होगा। पुलिस वाले भी जाए मेरी आवाज करने के तो ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಕೊಂಕಣ್ ರೂಟ್. ಅಂದರೆ ಈಗ 455 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಮುಂಬೈ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದೈತ್ರಿ ಇಲ್ಲ ಕನಕಾಂಬಳಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KKN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 6 ಗಂಟೆ 20 ನಿಮಿಷಕ್ಕೆ ಆದ್ರೆ ಬಂದೈತ್ರಿ. ಇಲ್ಲಿ 6 ಗಂಟೆ 23 ನಿಮಿಷ, ಸಾರಿ 7 ಗಂಟೆ 23 ನಿಮಿಷ ಅಂದರೆ 1 ಗಂಟೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಒಳ್ಳೆ ನಿದ್ದೆನೂ ಬಂತು ಗುರು, ಮತ್ತು ಒಳ್ಳೆ ನಿದ್ದೆನೂ ಬಂತು. ಮತ್ತು ಒಂದು ಶಾಕಿಂಗು ಆಯಿತು. ಏನು ಅಂದರೆ ಮಧ್ಯರಾತ್ರಿಯಲ್ಲಿ ಇಲ್ಲಿ ರತ್ನಗಿರಿ ಬರೋಕ್ಕಿಂತ ಮುಂಚೆನೋ ಯಾರೋ ಒಂದು ಪರ್ಸು ಒಂದು ಲೇಡೀಸ್ನು ಹೊಡ್ಕೊಂಡು ಹೋಗಿದ್ದಾರೆ. ಕಳ್ತನ ಆಗಿದೆ ನಮ್ಮ ಕೋಚಲ್ಲಿ. B1 ಅಲ್ಲಿ ತಗೊಂಡು B2 ಇಟ್ಬಿಟ್ಟು ಓಡೋಗಿದ್ದಾನಂತೆ.
ಅಂದರೆ B1 ಅಲ್ಲಿ ಎತ್ಕೊಂಡು B2 ಹೋಗಿ ಇದು ಮಾಡಿದ್ದಾನೆ. ಎಲ್ಲ ಗುರು AC ಕೋಚಸ್ಸಲ್ಲಿ ಸೆಕ್ಯೂರಿಟಿ ಇಲ್ಲ ಅಂದರೆ ಸ್ಲೀಪರು ಮತ್ತು ಜನರಲಲ್ಲಿ ಆ ಥರ ಇರುತ್ತೆ ಗುರು ಸೆಕ್ಯೂರಿಟಿ. ನನಗೆ ಅದೊಂದು ಇದಾಯಿತು. ಅಲ್ಲ ಎಷ್ಟು ನಾವು 1500 1700 ರೂಪಾಯಿ ಕೊಟ್ಕೊಂಡು ಬರ್ತಾರೆ, ಒಂದು ಸೇಫ್ಟಿ ಇರುತ್ತೆ ಅಂತ. ಥರ್ಡ್ AC ಸೇಫ್ಟಿ ಇಲ್ಲ ಅಂದರೆ AC ಕೋಚಸ್ಸಲ್ಲಿ ನಮ್ಮ ಕೋಚ್ ಅಂದಲ್ಲ AC 2 ಟೈರಲ್ಲೂ ಕಲ್ತನಾಗಿದೆ ಈ ಟ್ರೈನಲ್ಲಿ. ನಾನು ಹೇಳ್ತೀನಿ, ನೀವೇನೋ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ ಮುಂಬೈ ಸೈಡಿಂದ ಅಂದರೆ ಸ್ವಲ್ಪ ಹುಷಾರಾಗಿರಿ, ಕಲ್ತನಗಳು ಜಾಸ್ತಿ ಆಗುತ್ತೀರಿ. ಇದೊಂದು ಒಂದು ಸತಿ ಅಲ್ಲ ಅಂತ ಅಷ್ಟೊಂದು ಕಂಟಿನ್ಯೂಸ್ 2-3 ಸತಿ ಇದೇ ಥರ ಆಗಿದೆ ಅಂತ ಈ ಟ್ರೈನಲ್ಲಿ, ಈ ಟ್ರೈನ್ ಜೊತೆಗೆ. ನಾನು ಹೇಳ್ತೀನಿ, ನೀವೇನಾದ್ರು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಸ್ವಲ್ಪ ಹುಷಾರಾಗಿ. ಕನಕಾಪುರ एक घंटा लेट. सिंगल लाइन है ना, क्रॉसिंग के लिए रुकना पड़ता है. ನಮ್ಮ ಟ್ರೈನ್ ಹೇಳಿದ್ನಲ್ಲ ತಿವಿಮಲ್ ಸ್ಟಾಪ್ ಕೊಟ್ಟಿದ್ದೆ. ತಿವಿಮಲ್ ಏನು ಕೊಟ್ಟಿದ್ರೆ ಅಂತ ನಾನೇನೋ ಮುಂದೆ ರಾಜಧಾನಿ ಎಕ್ಸ್ಪ್ರೆಸ್ ಹೋಗಿದೆ. ಆಮೇಲೆ ಗೊತ್ತಾಯ್ತು ಪಕ್ಕದ ಪ್ಲಾಟ್ಫಾರ್ಮಲ್ಲಿ ಇನ್ನೊಂದು ರಾಜಧಾನಿ ಬರ್ತಿದೆ, ಯಾವುದೋ ಮಡ್ಗಾವಿಂದ ನಿಜಾಮುದ್ದೀನ್ ರಾಜಧಾನಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬರ್ತಾಯಿದೆ. ಇವಾಗ ಒಂದು ನೋಡ್ತಿರೋ ಒಂದು ಕ್ರಾಸಿಂಗ್ ಅಂತೂ ಅಲ್ಲ, ಅರೈವಲ್ ನೋಡ್ಕೊಳ್ಳಿ, ಸಖತ್ತಾಗಿರೋದು. ಈ ರೂಟಲ್ಲಿ ಅದೊಂಥರ ಮಜಾ ಗುರು. ಯಾಕೆಂದರೆ ಒಂದು ಸಿಂಗಲ್ ಲೈನ್ ಸೆಕ್ಷನಲ್ಲಿ ಅದು ಕೊಂಡ್ಕೊಂಡು ರೂಟಲ್ಲಿ ಈ ಥರ ಸ್ಟೇಷನ್ ಇರೋ ಬದಲು ಇನ್ನೂ ಫುಲ್ ಗ್ರೀನ್ರಿ ಇರೋದಿಲ್ಲ, ಆ ರೂಟಲ್ಲಿ ಕೊಟ್ಟರೆ ಇನ್ನೂ ಸಕ್ಕತ್ತಾಗಿರುತ್ತೆ ಕ್ರಾಸಿಂಗ್. ರಾಜಧಾನಿ ಎಕ್ಸ್ಪ್ರೆಸ್ಸಿಗೆ ಹಾಕಿದರೆ ಲಾಲ್ಗುಡ್ಡ WAP7 ನಿಜಾಮುದ್ದೀನ್ ಮಡ್ಗಾಂವ್ ರಾಜಧಾನಿ.
551 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕರ್ಮಾಲಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ARMI. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 8 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 9 ಗಂಟೆ 25 ನಿಮಿಷ, ಅಂದರೆ 1 ಗಂಟೆ 17 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನೀವೇ ಅಕಸ್ಮಾತ್ ಏನಾದ್ರು ನಾರ್ತ್ ಗೋವಾಗೆ ಹೋಗಬೇಕು ಅಂದರೆ ನೀವು ಕರ್ಮಾಲಿಲಿ ಬೆಸ್ಟು, ಇಲ್ಲೂ ಹೇಳ್ಕೊಂಡು ಹೋಗ್ಬೋದು. ಮತ್ತು ತಿವಿಮಲ್ ಹೇಳಿದ್ನಲ್ಲ, ತಿವಿಮಲ್ಲು ಆರಾಮಾಗಿ ಹೋಗ್ಬೋದು. ಮತ್ತು ಕೊಂಕಣ್ ರೈಲ್ವೆ ಡಿವಿಷನ್, ಕೊಂಕಣ್ ರೈಲ್ವೆ ಕಾರವಾರ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು. ನೋಡುವ ಇಲ್ಲೂ ಎಷ್ಟೊಂದು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದೆ. ಯಾಕಂದರೆ ನಾರ್ತ್ ಗೋವಾ ಸೈಡ್ ಹೋಗೋರ್ಗು ಇದು ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ವಾಪಸ್ ನೀವು ಮಡ್ಗಾವಿಂದ ಬಸ್ಸಲ್ಲೂ ಬರ್ಬೋದು. ಇದಾದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಸೈಡ್ ಪ್ಯಾಂಟ್ರಿಯಲ್ಲಿ ಬರ್ತಾ ಇದ್ರದ್ದು ಟಿಫನ್ಗೆ ಅಂತ ಉಪ್ಮಾ ಮತ್ತು ಇಡ್ಲಿ ವಡೆ ಇದೆಲ್ಲ ಸಿಗ್ತಾಯಿತ್ತು. ಅಂದರೆ ನಾನು ಉಪ್ಮಾ ತೊಗೊಂಡಿದ್ದೀನಿ. ಉಪ್ಮಾ 25 ರುಪೀಸ್ ಅಂತ ಗುರು. ಕದ ಇದೆ ಅನಿಸುತ್ತೆ, ಬಿಸಿ ಬಿಸಿನೂ ಇದೆ. ಈಗ ನೋಡುವ ಟೇಸ್ಟ್ ಹೆಂಗಿದೆ ಅಂತ. ಸ್ಪೂನ್ ಕೊಟ್ಟಿಲ್ಲ, ಸ್ಪೂನ್ ಕೊಟ್ಟಿದ್ದಾರೆ ಒಳಗಡೆ ಇದೆ ಗುರು. ನಾನಿಲ್ಲ ಅಂದ್ಕೊಂಡಿದ್ದೆ. ಉಪ್ಮಾ ಅಂತೆ ಹೆಂಗಿರುತ್ತೆ ಅಂತ ನೋಡುವ ಟೇಸ್ಟು. ಈ ಥರ ಒಳ್ಳೊಳ್ಳೆ ಸೀನರೀಸ್ ಮಧ್ಯದಲ್ಲಿ ನೀವು ಟೇಸ್ಟ್ ಮಾಡೋ ಟಿಫನ್ ಮಾಡೋಕೆ ಒಂಥರ ಮಜಾಗಿದೆ ಗುರು. ನೋಡ ಚೆನ್ನಾಗಿದೆ ಗುರು, ಬಿಸಿಯಾಗಿದೆ. ಈಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಸೂಪರ್ ಆಗಿದೆ ಗುರು. ನಾನು ಕೇಳ್ಪಟ್ಟಿದ್ದೀನಿ ಕೊಂಕಣ್ ರೂಟ್ನಲ್ಲಿ ಉಪ್ಮಾ ಇದೆಲ್ಲ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಅಂತ ತೊಗೊಂಡೆ. ಅಲ್ಲಿ ಪೋಹನೂ ಇರುತ್ತೆ, ನೀವು ಪೋಹನೂ ತೊಗೊಬೋದು. ನಂಗೆ ಮನೇಲಿ ಉಪ್ಪಿಟ್ಟು ಮಾಡಿದ್ರು ತಿನ್ನಲ್ಲ. ಟ್ರೈನಲ್ಲಿ 25 ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿಂತಾ ಇದ್ದೀನಿ ಕೊಡಿ.
त्याच आता त्यांची झाला पडला रिव्ह्यू केलो आणि आता नागता ವಿನಯ್ आणि 588 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಮಡ್ಗಾಂವ್ ಜಂಕ್ಷನ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು MAO. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9 ಗಂಟೆಗೆ ಆದರೆ ಬಂದೈತ್ರಿ. ಇಲ್ಲಿ 9 ಗಂಟೆ 59 ನಿಮಿಷ ಅಂದರೆ 59 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 10 ನಿಮಿಷ ಹಾಲ್ಟ್ ಇದೆ. ಮಡ್ಗಾವ್ನ ಜಂಕ್ಷನ್ ಯಾಕಂತಾರೆ ಅಂದರೆ ಇಲ್ಲಿಂದ ಒಂದು ಲೈನ್ ಹೋಗಿದೆ ವಾಸ್ಕೋಗೆ, ಇನ್ನೊಂದು ಲೈನ್ ಹೋಗ್ತಿದೆ ನಾವು ಬಂದ್ವಲ್ಲ ರತ್ನಗಿರಿಯಿಂದ ಪನ್ವೇಲ್ ಲೈನ್, ಇನ್ನೊಂದು ಲೈನ್ ಬಂದ್ಬಿಟ್ಟು ನಾವು ಹೋಗ್ತಾ ಇರೋದು ಮಂಗಳೂರು ಲೈನ್, ಇನ್ನೊಂದು ಲೈನ್ ಬಂದ್ಬಿಟ್ಟು ಕುಲೆ ಮೇಲೆ ಕ್ಯಾಸಲ್ ರಾಕ್ ಮೇಲೆ ಬೆಳಗಾವಿಗೆ ಒಂದು ಲೈನ್ ಹೋಗಿದೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮತ್ತು ದೂಧಸಾಗರ್ ವಾಟರ್ ಫಾಲ್ಸ್ಗೂ ಇವು ತೆರೆಸ್ಕೊಡುತ್ತೆ ಬೆಳಗಾವಿ ರೂಟು. ನೋಡೋಣ ಬನ್ನಿ ಏನೋ ಸಿಗುತ್ತೇನೋ ಅಂತ. ಮತ್ತು ಉಪ್ಪಿಟ್ಟು ಟ್ರೈ ಮಾಡಿದ್ನಲ್ಲ ಸಕ್ಕತ್ತಾಯ್ತು ಗುರು ಉಪ್ಪು ಅಂತ. ಮತ್ತು ಇನ್ನು ಗೋವಾಗೆ ನೀವು ಬರ್ತೀರಾ ಅಂದರೆ ಏನು ಫೇಮಸ್ ಇಲ್ಲಿ ಗೋವಾದಲ್ಲಿ ಚಾಕ್ಲೇಟ್ಸು ಫೇಮಸ್ಸು. ಮತ್ತು ಇನ್ನೊಂದು ಏನೋ ಸಿಗುತ್ತೆ. ನಾನು ಯಾಕಂದರೆ ನಮ್ಮ ವೀಡಿಯೋಸ್ ಎಲ್ಲ ಮಕ್ಕಳು ನೋಡ್ತಾರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಗೋವಾಗೇನೋ ನೀವು ಬರ್ತೀರಾ ಅಂದರೆ ನೀವು ಒಂದು ಸತಿ ಚಾಕ್ಲೇಟ್ ಟ್ರೈ ಮಾಡಿ. ಇಲ್ಲಿ ಭಾಳ ಅಂದರೆ ಭಾಳ ಫೇಮಸ್ಸು. ನೋಡೋಣ ನೀರಿ ನಾ ಹೆಂಗೂ ಊರಿಗೆ ಬೇರೆ ಹೋಗ್ತಾ ಇರೋದಲ್ಲ, ಏನೋ ಚಾಕ್ಲೇಟ್ ಏನೋ ಸಿಗ್ತದೆ ತೊಗೊಳೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬೇಜಾನ್ ಅಂಗಡಿಗಳು ಸಿಗ್ತವೆ. ಈಗ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ. ಮತ್ತು ಕೊಂಕಣ್ ರೈಲ್ವೆ ಕಾರವಾರ ಡಿವಿಷನ್ ಅಂಡರಲ್ಲಿ ಬರುತ್ತೆ ಮಡ್ಗಾಂವ್ ರೈಲ್ವೆ ಸ್ಟೇಷನ್. ಮತ್ತು ಮಡ್ಗಾಂವಲ್ಲಿ ನೀವು ಬಟ್ಟೆ ಅಂಗಡಿನೂ ನೋಡೋಕ್ಕೆ ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ನೋಡ್ಬೋದು. ಇಲ್ಲೂ ಮಕ್ಳಿಗೇನೋ ಗೋವಾಗೇನೋ ಬರ್ತೀರಾನೆ ಗೋವಾ ಬಟ್ಟೆ ತೊಗೊಳಂಗಿದೆ ಇಲ್ಲೂ ತೊಗೊಬೋದು ನೀವು. ಲೇಡೀಸ್ಗೂ ಇದೆ ಮತ್ತು ಜೆಂಟ್ಸಿಗಿಲ್ಲ, ಬರೀ ಮಕ್ಳಿಗಿದೆ ಅವರು. ಮಕ್ಳಿಗೆ ಲೇಡೀಸ್ ಸಿಗುತ್ತೆ. ನೋಡುವ ನೀವು ಮುಂದಕ್ಕೆ. ಇಲ್ಲ ಇಲ್ಲೊಂದು ಅಂಗಡಿ ಇತ್ತು ಗುರು, ಕ್ಲೋಸ್ ಆಯಿತು ಅನಿಸುತ್ತೆ. ನಿಮ್ಗೆ ಬಿಟ್ಟರೆ ಇನ್ನೂ ಒಳಗಡೆ ಆ ಕಡೆ ಹೋಗ್ಬೇಕೇನೋ. ನಾವು ಆ ಕಡೆ ಬನ್ನಿ ನೋಡೋ. ಮನೆಗೆ ಹೇಳ್ತಾ ಇರೋ ಚಾಕ್ಲೇಟ್ಸು ಅಂತ. भैया कितना है चॉकलेट्स? कौन सा छोटा वाला 120. इससे छोटा नहीं है? इससे छोटा नहीं है वो वाला बॉक्स. ಮಕ್ಳಿಗೆ ತಾನು ಹೋಗ್ತಾ ಇರೋದಲ್ಲ, ಸ್ವಲ್ಪ ಚಿಕ್ಕದೇ ತೊಗೊಳೋಣ ಅಂತ ನೋಡ್ತಾ ಇದ್ದೀನಿ ಗುರು. ಆಮೇಲೆ ಬೈದು ಬಿಡ್ತಾರೆ ಚಾಕ್ಲೇಟ್. ಆಮೇಲೆ ನಮ್ಮ ದೊಡ್ಡಮ್ಮ ಬೈದು ಬಿಡ್ತಾರೆ ಮಕ್ಕಳಿಗೆ ಚಾಕ್ಲೇಟ್ ತಗೊಂಡು ಹಾಳು ಮಾಡ್ತಾನೆ ಅಂತ. ಅದಕ್ಕೆ ಚಿಕ್ಕ ತೊಗೊಳೋಣ. ಊಟ ಮಾಡಲ್ಲ ಗುರು, ನಿಮಗೆ ಗೊತ್ತಿರುತ್ತೆ. ಚಾಕ್ಲೇಟ್ ತೊಗೊಂಡೋದ್ರೆ ಬರೀ ಅದೇ ತಿಂತಾರೆ. ಅದಕ್ಕೆ ಒಂದು ಚಿಕ್ಕ ಬಾಕ್ಸ್ ತೊಗೊಳೋಣ ಅಂತ ನೋಡ್ತಾ ಇದ್ದೀನಿ. ಚಿಕ್ಕದು ಸಿಗ್ತಾನೆ ಇಲ್ಲ ನೋಡು. ಮತ್ತು ನೋಡ್ಬೋದು ಇಲ್ಲಿ ಚಾಕ್ಲೇಟ್ಸು ಅವೆಲ್ಲ ಸಿಗುತ್ತೆ. ಗೋವಾಗೆ ಬರ್ತೀನಿ ನಾನು, ಒಂದ್ಸತಿ ಟ್ರೈ ಮಾಡಿ ಚಾಕ್ಲೇಟ್ಸು. भैया कितना बॉक्स? 180. इससे कम नहीं है? 150. छोटा ही रहने दो. 150. ಓಕೆ. ಮತ್ತು ನಿಮಗೆಲ್ಲ ಸಿಗುತ್ತೆ ಕೂಡ. ಮತ್ತು ಇಲ್ಲಿ ವಡಾಪಾವು, ಸಮೋಸ, ಮತ್ತು ದೋಕ್ಲಾ ಸಿಗುತ್ತೆ, ಸ್ಯಾಂಡ್ವಿಚ್ ಸಿಗುತ್ತೆ, ಮತ್ತು ಚಿಪ್ಸು ವಗೇರ ಅಂದರೆ ಚಿಪ್ಸ್ ಎಲ್ಲ. ಮತ್ತು ಡ್ರೈ ಫ್ರೂಟ್ಸು ಅಷ್ಟೇ. ಡ್ರೈ ಫ್ರೂಟ್ಸು ಎಲ್ಲ ನೋಡೋಕೆ ಸಿಗುತ್ತೆ. ಕಿತ್ನಾ ಡ್ರೈ ಫ್ರೂಟ್ಸ್? 450. ಇದು 420 ನೋಡಿ. ಅದು 400 ರೂಪಾಯಿ, ಇದು 420, 420. ನೋಡು ಗುರು, ನ್ಯಾಚುರಲ್ ಕಾಜು ಇದಂತೆ 400. ठीक है वो वाला पैक करो बस. वो एक ನೋಡಿ ಚಾಕ್ಲೇಟ್ಸ್ ತೊಗೊಂಡೆ. ಮತ್ತು ನಾನೊಂದು ಇದು ತೊಗೊಂಡೆ ಮಿಲ್ಕ್ ಶೇಕು. ಮತ್ತು ಏನೇನು ಸಿಗುತ್ತೆ ಅಂದರೆ ಇದು ಯಾವುದೋ ಸ್ವೀಟ್ ಬಾಕ್ಸಲ್ಲೇ ಇದೆ ಗುರು. ಯಾವುದಿದು ಪಿಸ್ತಾವಾಡಿ ಅಂತ ಏನೇನೋ ಇಲ್ಲ ಇದ್ದಾವೆ ಗುರು, ಐಡಿಯಾ ಇಲ್ಲ. ಬ್ರೆಡ್ ಸಿಗುತ್ತೆ ನಿಮಗೆ, ಲೇಸ್. ನೀವು ಅಕಸ್ಮಾತ್ ಚಿಕ್ಕ ಮಕ್ಳ ಜೊತೆ ಫ್ಯಾಮಿಲಿ ಜೊತೆ ಬರ್ತೀರಾ ಅಂದರೆ ಇಲ್ಲಿ ಫೇಮಸ್ ಚಾಕ್ಲೇಟ್ಸ್ ಕೂಡ ಇದೆ. ನೀವು ಇಲ್ಲಿ ತಗೊಂಡು ಟ್ರೈ ಮಾಡ್ಬೋದು. ಮತ್ತು ಇಲ್ಲಿ ಬ್ರೆಡ್ ಆಮ್ಲೆಟ್ ಕಿತ್ತ 40. ಸ್ಯಾಂಡ್ವಿಚ್ ಸೇಮ್ ನೋಡಿ. ಬ್ರೆಡ್ ಆಮ್ಲೆಟು ಮತ್ತು ಸ್ಯಾಂಡ್ವಿಚ್ 40 ರೂಪೀಸ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಚಕ್ಲಿ ಒಂದು ಫುಲ್ ಅಂಗಡಿ ಟೂರೇ ಕೊಟ್ಟೆ ಗುರು ಅಷ್ಟೇ. ಫುಲ್ ಅಂಗಡಿ ಟೂರೇ ಕೊಟ್ಟಾಯ್ತು. ಏನೋ ನನಗೆ ಪ್ರಮೋಷನ್ ದುಡ್ಡು ಕೊಡಲೇ ಇಲ್ಲ. 185 ಡಿಸ್ಕೌಂಟ್ ಫ್ರೀಯಾಗಿ ಕೊಡ್ತಾರೆ ಏನೋ ಅನ್ಕೊಂಡು ಫ್ರೀಯಾಗಿ ಕೊಟ್ಟರೆ ಪ್ರಮೋಷನ್ ಮಾಡಿದೆ ಇಲ್ಲ ಫ್ರೀಯಾಗಿ. ಮತ್ತು
ಮತ್ತು ಪ್ಲಾಟ್ಫಾರ್ಮ್ ನಂಬರ್ 1 ನಿಮಗೆ ಎಕ್ಸಿಕ್ಯೂಟಿವ್ ಲಾಂಚ್ ನೋಡೋಕ್ಕೆ ಸಿಗುತ್ತೆ. ಮತ್ತು AC ಡ್ರಾಮಿಟರಿಂಗ್ ರೂಮು ಇದ್ರ ಮೇಲೆ ಹೋದರೆ ನಿಮಗೆ ರಿಟೈರಿಂಗ್ ರೂಮ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ಅಲ್ಲಿ ನೀವು. river. ಆರುನೂರ 40 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಮುಂಬೈ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಇಲ್ಲಿಗೆ ಕಾರವಾರ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KAWR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 10 ಗಂಟೆ 18 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 11 ಗಂಟೆ 2 ನಿಮಿಷ ಅಂದರೆ 44 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹೊರಟಿದೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ರೈಲ್ ಫ್ಯಾನ್ಸ್ ಕರೀತಾರಲ್ಲ, ಇದನ್ನ ರಾಕೆಟ್ ಎಕ್ಸ್ಪ್ರೆಸ್ ಅಂತ ಕರೆಕ್ಟಾಗಿ ಕರೀತಾರೆ ಗುರು. ಏನು ಗುರು ಸಕ್ಕತ್ತಾಗಿ ಸ್ಪೀಡಲ್ಲಿ ಓಡುತ್ತೆ, ರಾಕೆಟ್ ಥರನೇ ಓಡುತ್ತೆ. ಯಾವುದೇ ಟ್ರೈನ್ ಕ್ರಾಸಿಂಗ್ ಅಂತ ಬಂದು ಆ ಟ್ರೈನ್ನ ನಿಲ್ಲಿಸ್ಬಿಟ್ಟು ಈ ಟ್ರೈನ್ನ ಪಾಸಿಂಗ್ ಮೂಡಿಸ್ತಾರೆ. ಹಂಗೆ ಸಕ್ಕತ್ ಎವ್ರಿ ಪ್ರಯಾರಿಟಿಯಲ್ಲಿ ಓಡಿಸ್ತಾರೆ ಕೊಂಕಣ್ ರೈಲ್ವೇಸಲ್ಲಿ. ಮತ್ತು ನೋಡುವ, ಮತ್ತು ಕೊಂಕಣ್ ರೂಟಲ್ಲಿ ಇದಕ್ಕೆ ಸ್ಟಾಪ್ಸ್ ಕಮ್ಮಿ ಇರೋಂಗಿದೆ ಗುರು. ಯಾಕಂದರೆ ನಮ್ಮ ಮುಂಬೈಯಿಂದ ಬಿಟ್ಟ ಮೇಲೆ ಪನ್ವೇಲಿಂದ ರತ್ನಗಿರಿ, ಕರ್ಮಾಲಿ ಮತ್ತು ಕನಕಾವಲ್ಲಿ ಮಾತ್ರ ಮಡ್ಗಾವಲ್ಲಿ ಮಾತ್ರ ಇದಿತ್ತು. ನಿಮ್ಮ ಕಾರವಾರಿಂದ ಇದಿದೆ, ಅದು ಸ್ಟಾಪ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ಈಗ ಕಾರವಾರ, ಕುಮಟಾ, ಉಡುಪಿ, ಕುಂದಾಪುರ, ಬಾಯಿಂದೂರು, ಭಟ್ಕಳದಲ್ಲೆಲ್ಲ ಸ್ಟಾಪ್ ಇದೆ ಗಾಡಿ.
ಬರೀ ಈ ಮಡ್ಗಾವಿಂದ ಆ ಸೈಡ್ ಮಾತ್ರ ಶಾಪ್ಸ್ ಕಮ್ಮಿ, ಅಂದರೆ ಈ ಕಡೆ ಇರೋರಿಗೆ ಕನ್ವೀನಿಯೆಂಟ್ ಆಗಲಿ ಅಂತ ಬಿಟ್ಟಿದ್ದಾರೆ. ಇದೊಂಥರ ಬೆಸ್ಟ್ ಆಯಿತು. ಮತ್ಸ್ಯಗಂಧಾಗೂ ಅಷ್ಟೇ ಸೇಮ್ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ನೋಡುವ ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ರೆ ನಿಮ್ಮ ಮತ್ತೆ ಇಲ್ಲಿಂದ ಬೋಟ್ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ. ಯಾಕಂದರೆ ಉಡುಪಿ ಕುಂದಾಪುರ ಕನೆಕ್ಟಿಗೆ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಮುಂಬೈ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಕುಮಟಾಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11 ಗಂಟೆ 12 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 12 ಗಂಟೆ ಎಷ್ಟು 20 ನಿಮಿಷ, ಅಂದರೆ 1 ಗಂಟೆ 8 ನಿಮಿಷ ಡಿಲೇ ಅಂತ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕುಮಟಾದಲ್ಲಿ ನಾವು ಒಂದು ಟ್ರೈನ್ನ ಕ್ರಾಸಿಂಗ್ ಕೂಡ ಮಾಡ್ತಾ ಇದ್ದೀವಿ. ಯಾವುದು ಅಂದರೆ ಫಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ಯಾವುದೇ ಟ್ರೈನ್ಗೂ ಇದಕ್ಕೆ ಕ್ರಾಸಿಂಗ್ ಅಂದರೆ ಫಸ್ಟ್ ಆ ಟ್ರೈನ್ ನಿಂತ್ಕೊಂಡ್ಮೇಲೆ ಇದನ್ನ ಪಾಸಿಂಗ್ ಕೊಡ್ತಾ ಇದ್ದೀವಿ. ಈ ಟ್ರೈನ ಎಲ್ಲೂ ಸ್ಟಾಪ್ ಕೊಡ್ತಾ ಇರಲಿಲ್ಲ. ಇದನ್ನ ಇವಾಗ ಕುಮಟಾದಲ್ಲಿ ಸ್ಟಾಪ್ ಕೊಟ್ಟು ಆ ಟ್ರೈನ ಕ್ರಾಸ್ ಮಾಡ್ತಾ ಇದ್ದಾರೆ. ಯಾವುದು ಅಂದರೆ ಮಂಗಳೂರಿಂದ ಮಡ್ಗಾಂಗ್ ಹೋಗುವ ಒಂದೇ ಭಾರತ್ ಎಕ್ಸ್ಪ್ರೆಸ್ ನಮ್ಮ ಟ್ರೈನ ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಒಂದು ನೋಡ್ತಿರೋ ಒಂದು ಸಖತ್ತಾಗಿರೋ ಒಂದು ಕ್ರಾಸಿಂಗು.
हाथ डालो लग गया टिश्यू लग गया ये चाकू दूंगा हाथ डालो लग गया तो समझ जाओ चाकू है चेक कर टिश्यू हाँ, क्या आज 4 बजे करीब टाइम ಭಟ್ಕಳದಲ್ಲಿ ಮತ್ತು ಬೈಂದೂರು ಮೂಕಾಂಬಿಕೆ ರೋಡಲ್ಲಿ 2 ನಿಮಿಷ ಆಲ್ಟ್ಗಳಾದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ನಮ್ಮ ಕುಂದಾಪುರಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KUDA. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ 12 ಗಂಟೆ 50 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 2 ಗಂಟೆಗೆ ಅಂದರೆ 1 ಗಂಟೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕುಂದಾಪುರ ಬರುತ್ತೆ. ಉಡುಪಿ ಡಿಸ್ಟ್ರಿಕ್ಟಲ್ಲಿ ಕೊಂಕಣ್ ರೈಲ್ವೆ ಕಾರವಾರ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಇದೆಲ್ಲ ಹೊಡ್ಕೊಂಡು ಮಾತಾಡ್ಕೊಂಡು ಸೈಡಿಗೆ ಬಂದು ತಲೆನೂ ಓಡ್ಕೊಂಡೇ ಬಂದು ಮತ್ತು ನೋಡುವ ಹೆಂಗಿರುತ್ತೆ ಅಂತ. ನಾಳೆ ಸಿಗ್ನಲ್ಲೇ ಆಗುತ್ತೆ. 1 ಅವರ್ ಹಾಲ್ಟ್ ಇರೋದ್ರಿಂದ 1 ಅವರ್ ಡಿಲೇ ಇರೋದ್ರಿಂದ ಬೇಗನೆ ಬಿಟ್ಬಿಡ್ತಾರೆ ಗಾಡಿನ. ನಾನು ನೋಡಬೇಕು. ಇಲ್ಲೂ ಅಷ್ಟೊಂದೇನು ಪ್ಯಾಸೆಂಜರ್ಸ್ ಡಿವೋರ್ಡ್ ಏನು ಮಾಡಿಲ್ಲ. ಸ್ವಲ್ಪ ಜನ ಅಷ್ಟೇ ಪ್ಯಾಸೆಂಜರ್ಸ್ ಡಿವೋರ್ಡ್ ಮಾಡಿದ್ದಾರೆ. ಇನ್ನೊಂದು ಹೇಳಬೇಕು ಅಂದರೆ ನಾನು ರಿಸರ್ವೇಷನ್ ಚೆಕ್ ಮಾಡಿದಾಗ ಜಾಸ್ತಿ ಟ್ರಾವೆಲ್ ಮಾಡೋರು ಉಡುಪಿ ಮತ್ತು ಗೋವಾಗೆ ಭಾಳ ಅಂದರೆ ಭಾಳ ಯೂಸ್ ಉಡುಪಿ ಮತ್ತು ಗೋವಾ ಮಡ್ಗಾಂವ್ ಅವರು ತುಂಬ ಯೂಸ್ ಮಾಡ್ಕೊತಾರೆ ಈ ಗಾಡಿನ. ಮುಂಬೈಗೆ ಹೋಗೋಕ್ಕೆ ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಇದು. ಮತ್ತು ಇದು ಮತ್ಸ್ಯಗಂಧನೂ ಬರುತ್ತೆ. ಮತ್ಸ್ಯಗಂಧದಲ್ಲಿ ನಾನು ಒಂದ್ಸತಿ ನೀವು ಜರ್ನಿ ನೋಡಿರ್ತೀರ ಅನ್ಕೊತೀನಿ. ಮತ್ಸ್ಯಗಂಧದಲ್ಲಿ ನಾನು ಮಾಡಿದ್ದು ಅದರಲ್ಲೂ ಅಷ್ಟೇ. ಅದ್ರಲ್ಲಿ ಜಾಸ್ತಿ ಕುಂದಾಪುರದಲ್ಲಿ ಕುಂದಾಪುರದವ್ರು ಜಾಸ್ತಿ ಯೂಸ್ ಮಾಡ್ಕೊತಾರೆ. ಅದೇನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಒಂಥರ ಖುಷಿಗೂ ನಮ್ಮ ಊರಿಗೆ ವಾಪಸ್ ಬಂದರೆ. ಈಗ ನಮ್ಮ ಊರಿಗೆ ಹೋಗಿ ವಾಪಸ್ ಇಲ್ಲಿಗೆ ಬರಬೇಕಿತ್ತು. ಪುನಃ ನಾನು ಆ್ಯಕ್ಚುಲಿ ಇಲ್ಲೇ ಊರಲ್ಲಿ ಇಳ್ಕೊಬೇಕಾಗಿತ್ತು. ಆದರೆ ಮಂಗ್ಳೂರು ಫುಲ್ ಇಂಟೆನ್ಸ್ ಜರ್ನಿ ಮಾಡೋಣ ಅಂತ ಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ವಾಪಸ್ ಇದೇ ಟ್ರೈನಲ್ಲಿ ವಾಪಸ್ ಕುಂದಾಪುರಗೆ ಇದೇ ಟ್ರೈನಲ್ಲಿ ಬರ್ತೀನಿ. ಕುಂದಾಪುರ 3 ಗಂಟೆ ಆದ್ಮೇಲೆ ಮತ್ತೆ ನೀ ಸಿಗುವ ಕುಂದಾಪುರಗೆ. ಇಂಥ ಚಂದ ಕಾಣ್ತದೆ ನಮ್ಮೂರ ನೋಡೋಕ್ಕೆ ಕುಂದಾಪುರ. पर आ चुकी है। इस गाड़ी से पधारे यात्रियों का यहाँ हम हार्दिक स्वागत करते हैं। 131 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಉಡುಪಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು UD. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1 ಗಂಟೆ 20 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 23 ನಿಮಿಷ. ಅಂದರೆ 1 ಗಂಟೆ ಎಷ್ಟು 1 ಗಂಟೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಉಡುಪಿಲೂ ಅಷ್ಟೇ ಬೇಜಾನ್ ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದರೆ. ಯಾಕೆ ಫುಲ್ ಟ್ರೈನೇ ಖಾಲಿ ಆಗೋಗುತ್ತೆ ಗುರು. ನಾನೇನೋ ಒಂದು ಕುಂದಾಪುರದಲ್ಲಿ ಆಗೋಗುತ್ತೆ ಅಂದ್ಕೊಂಡಿದ್ದು. ಕುಂದಾಪುರದಲ್ಲಿ ಆಗಲಿಲ್ಲ. ಜಾಸ್ತಿ ಇಲ್ಲೇ ಡಿಬೋರ್ಡ್ ಮಾಡ್ತಾವ್ರೆ ಜನ. ಇಲ್ಲಿಂದ ಫುಲ್ ಖಾಲಿ ಹೋಗುತ್ತೆ ಅಪ್ ಟು ಮಂಗಳೂರು. ಇಲ್ಲ 96 ಕಿಲೋಮೀಟ್ರ್ ಏನೋ ಇರ್ಬೋದು. 96 ಇಲ್ಲ 60 ಕಿಲೋಮೀಟ್ರ್ ಏನೋ ಇರ್ಬೋದು ಮಂಗಳೂರಿಗೆ. ನೋಡುವ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ. ಸ್ಲ್ಯಾಂಗ್ ಅಂತೂ ತುಂಬ ಕೊಟ್ಟಿದ್ದಾರೆ ಅವರು. ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಸೂರತ್ಕಲ್ಲಿಂದ ಡೈರೆಕ್ಟ್ ಹೋಗುತ್ತೆ. ನಾವು ಮಂಗಳೂರು ಸೆಂಟ್ರಲ್ಗೆ ಹೋಗಲ್ಲ, ಮಂಗಳೂರು ಜಂಕ್ಷನ್ಗೆ ಹೋಗುತ್ತೆ ಗಾಡಿ. ನೀವೇನೋ ಮತ್ಸ್ಯಗಂಧದಲ್ಲಿ ಬರ್ತೀರಾ ಅಂದರೆ ಅದು ಮಂಗಳೂರು ಸೆಂಟ್ರಲ್ಗೆ ಹೋಗುತ್ತೆ. ಈ ಟ್ರೈನಲ್ಲಿ ಬರ್ತೀರಾ ಅಂದರೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಬರ್ತೀರಾ ಅಂದರೆ ಮಂಗಳೂರು ಜಂಕ್ಷನ್ಗೆ ಹೋಗುತ್ತೆ ಗಾಡಿ.
ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ನಮ್ಮ ಕೊಡ್ಲ ಅಂದರೆ ಮಂಗಳೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MAJN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 40 ನಿಮಿಷಕ್ಕೆ ಅದರ ಬಂದಿದ್ರು. ಇಲ್ಲಿ 3 ಗಂಟೆ 20 ನಿಮಿಷ ಅಂದರೆ 20 ನಿಮಿಷ ಬಿಫೋರಲ್ಲಿ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ನಿಮ್ಗೆ ಹೇಳಿದ್ನಲ್ಲ, ಸೂರತ್ಕಲ್ಲಿಂದ ಮಂಗಳೂರು ಜಂಕ್ಷನ್ಗೆ ಭಾಳ ಸ್ಲ್ಯಾಂಗ್ ಕೊಟ್ಟಿದ್ದಾನೆ. ಇರೋದೇ 20 ಕಿಲೋಮೀಟ್ರಿಗೆ 1.25 ಗಂಟೆ ಸ್ಲ್ಯಾಂಗ್ ಕೊಟ್ಟಿದ್ದಾನೆ. ಅದರಿಂದ ಎಷ್ಟೇ ಲೇಟ್ ಆಗಿದ್ರೆ ಟ್ರೈನ್ ಮಾಡ್ಕೊಂಬಿಡುತ್ತೆ, ಕವರ್ ಅಪ್ ಆಗಿಬಿಡುತ್ತೆ. ಮತ್ತು ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಸೂಪರ್ ಆಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸು. ಅದೇ ಸ್ಲೀಪರಲ್ಲಿ ಮಾಡಬೇಕಂತ ಐಡಿಯಾ ಮಾಡ್ಕೊಂಡು ನಾನು ಬುಕ್ ಮಾಡ್ಕೊಂಡಿದ್ದೆ. ಅದೇ ಇದು ಟಿಕೆಟ್ ಅಪ್ಗ್ರೇಡ್ ಆಗಿ 3rd AC ಆಗಿದೆ. ಮತ್ತು ಕ್ಲೀನಿನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಸೂಪರ್ ಆಗಿತ್ತು ಕ್ಲೀನಿನೆಸ್ಸು. ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಸ್ವಲ್ಪ ಗಲೀಜಾಗೇ ಇತ್ತು. ಮತ್ತು ಇದು ವಾಪಸ್ ಈಗ 4:35ಕ್ಕೆ ಲೋಕರ್ ಚೇಂಜ್ ಮಾಡ್ಕೊಂಡು ವಾಪಸ್ ಈ ಕಡೆಯಿಂದ ತೆಗೆದು ವಾಪಸ್ ಇದೇ ಲೋಕರ್ ಮಾಡ್ಕೊಂಡು ವಾಪಸ್ ಡಿಪಾರ್ಟ್ ಆಗುತ್ತೆ ಮುಂಬೈಗೆ. ನಾಳೆ ಬೆಳಿಗ್ಗೆ 10:15ಗೆಲ್ಲ ರೀಚ್ ಆಗಿಬಿಡುತ್ತೆ. CSMT ಮುಂಬೈಗೆ ರೀಚ್ ಆಗುತ್ತೆ. ಇನ್ನೊಂದು ಹೇಳೋದು ಮಾಡಿಬಿಟ್ರೆ, ಮಧ್ಯರಾತ್ರಿ ಈ ಟ್ರೈನಲ್ಲಿ ಕಳ್ತನ ಬೇರೆ ಆಗಿತ್ತು. ರತ್ನಗಿರಿ ಹತ್ತತ್ರ ಬಂದಾಗ ಹುಷಾರು. ನೀವು ಅಂದರೆ ಲಗೇಜ್ಗಳು ಏನಾದ್ರು ಇಟ್ಕೊಂಡಿದ್ದೀರಾ, ಜ್ಯುವೆಲ್ಸ್ ಮತ್ತು ಫೋನು ಮನೀಸ್ ಏನಾರು ಇಟ್ಕೊಂಡಿದ್ದೀರಾ ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದರೆ ಈ ಟ್ರೈನಲ್ಲಿ ಕಳ್ತನಗಳು ಜಾಸ್ತಿ ಆಗುತ್ತೆ. ಇದೊಂದು ಒಂದು ಸತಿ ಅಂತಲ್ಲ ಗುರು, ಆ್ಯಕ್ಚುಲಿ ಹೋದ ತಿಂಗಳು ಒಂದು 5-6 ಸತಿ ಆಗಿದೆ ಅಂತೆ. ಅಂದರೆ ಜೂನ್ ಮಂತಲ್ಲಿ 5-6 ಸತಿ ಆಗಿದೆ ಅಂತೆ ಈ ಟ್ರೈನಲ್ಲಿ ಕಳ್ತನ. ಅದರಿಂದ ಸ್ವಲ್ಪ ನೀವು ಲಗೇಜು ಮತ್ತು ನಿಮ್ಮ ವ್ಯಾಲ್ಯೂಬಲ್ ಥಿಂಗ್ಸ್ ಏನೇನಿದೆ ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಕೇರ್ಫುಲ್ ಆಗಿರಿ ಅಂತಲೇ ಹೇಳ್ತೀನಿ. ಈ ಟ್ರೈನಲ್ಲಿ ನೀವೇನೋ ಜರ್ನಿ ಮಾಡ್ತೀರಾ ಅಂದರೆ ಮುಂಬೈಯಿಂದ ಮಂಗಳೂರು ಮಾಡ್ಬೇಕಾದ್ರೆ ಇದಕ್ಕೇನೋ ಒಳ್ಳೆ ರೆಸ್ಪಾನ್ಸ್ ಬಂತು ಅಂದರೆ ಮತ್ತೆ ಮಂಗಳೂರಿಂದ ಬೇಕಾ ಮುಂಬೈಗೆ ಮಾಡೋಣ, ಅದು ಸ್ಲೀಪರಲ್ಲಿ. ಅವಾಗೇನೋ ಬೇಡ ಆದರೂ ಖುಷಿನೂ ಆಗಲಿಲ್ಲ ಅಂದರೂ ಖುಷಿ. ಯಾಕಂದರೆ ನಮಗೆ ಸ್ಲೀಪರ್ ಜರ್ನಿ ಅಂತೂ ನಂಗೆ ತುಂಬಾ ಇಷ್ಟ. ಅದಕ್ಕೆ ಅಂತ ಸ್ಲೀಪರ್ ಜರ್ನಿ ಮಾಡಬೇಕು ಅಂತಲೇ ಇದ್ದೆ. ಅದು ಬೇರೆ ಬರೀ 5 ಕೋಚಸ್ ಇರೋದು ಗುರು ಸ್ಲೀಪರು. ಅದೊಂದು ಬೇಜಾರಾಯಿತು. ಅಷ್ಟೊಂದು ನಿಮಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮಜಾಕ್ಕೆ ಹೋಗ್ಬೇಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಯಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.